ಬೆಂಗಳೂರಿನಲ್ಲಿ ವಿಕೋಪಕ್ಕೆ ತಿರುಗ್ತಾ ಇದೆ ಆಟೋ ಗ್ಯಾಸ್ ಸಮಸ್ಯೆ. ಗ್ಯಾಸ್ ಸ್ಟೇಷನ್ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ದಿನಗಟ್ಟಲೆ ಕಾದು ಸುಸ್ತಾಗಿದ್ದಾರೆ ಸಿಬ್ಬಂದಿ. ಮಾಗಡಿ ರಸ್ತೆಯ ಆಟೋ ಗ್ಯಾಸ್ನ ಮುಂದೆ ಪೊಲೀಸರನ್ನೇ ನಿಯೋಜಿಸಲಾಗಿದೆ. ಬಂಕ್ ಜೊತೆ ಚಾಲಕರು ವಾಗ್ವಾದಕ್ಕಿಳಿದಿದ್ದಾರೆ. ಗ್ಯಾಸ್ ಸ್ಟೇಷನ್ ಬಳಿ 5 ಪೊಲೀಸರನ್ನ ನಿಯೋಜಿಸಲಾಗಿದೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ ಗ್ಯಾಸ್ ಸಿಗುತ್ತೇನೋ ಅಂತ. ಆದರೆ ಸ್ಟೇಷನ್ನಲ್ಲಿ ಸಿಬ್ಬಂದಿ ಹೇಳ್ತಾರೆ ಎಷ್ಟಿದೆಯೋ ಅಷ್ಟನ್ನು ಕೊಡ್ತಾ ಇದ್ದೀವಿ ಅಂತ ಲಿಮಿಟ್ ಮಾಡಿದ್ದಾರೆ. ಒಂದೊಂದು ಸ್ಟೇಷನ್ನಲ್ಲಿ ಒಂದು ಆಟೋಗೆ ಬರೀ 500 ರೂಪಾಯಿ ಗ್ಯಾಸ್ ಮಾತ್ರ ಹಾಕ್ತೀವಿ ಅಂತ ಬೋರ್ಡ್ ಕೂಡ ಹಾಕಿದ್ದಾರೆ. ಮತ್ತೊಂದು ಗ್ಯಾಸ್ ಸ್ಟೇಷನ್ನಲ್ಲಿ 700 ರೂಪಾಯಿ ಮಾತ್ರ ಪರ್ ಆಟೋ ಅಂತ ಬೋರ್ಡ್ ಹಾಕಿದ್ದಾರೆ. ಇಷ್ಟು ಲಿಮಿಟಲ್ಲಿ ಗ್ಯಾಸನ್ನು ಕೊಟ್ಟರೂ ಕೂಡ ಸರಬರಾಜು ಆಗ್ತಾ ಇಲ್ಲ. ಹಾಗಾಗಿ ಹಲವು ಕಡೆಗಳಲ್ಲಿ ಗ್ಯಾಸ್ ಸ್ಟೇಷನ್ ಬಂದ್ ಮಾಡಿದ್ದಾರೆ. ಮಾಗಡಿ ರಸ್ತೆಯಲ್ಲಂತೂ ಆಟೋ ಗ್ಯಾಸ್ನ ಮುಂದೆ ಪೊಲೀಸರನ್ನೇ ನಿಯೋಜಿಸಲಾಗಿದೆ. ಸಿಬ್ಬಂದಿಗಳ ಜೊತೆ ಆಟೋ ಚಾಲಕರು ಕೆಲವು ಸಂದರ್ಭದಲ್ಲಿ ಜಗಳಕ್ಕೇ ಇಳಿದಿದ್ರು. ಹಾಗಾಗಿ ಬೆಂಗಳೂರು ನಗರದಲ್ಲಿ ಆಟೋ LPG ಗ್ಯಾಸ್ ಸಮಸ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇರುವಂಥದ್ದು. ನಾವೀಗ ಮಾಗಡಿ ರೋಡ್ ಟೋಲ್ಗೇಟ್ ಏನಿದೆ ಅಲ್ಲಿರುವಂತಹ ಒಂದು ಭಾರತ್ ಆಟೋ ಗ್ಯಾಸ್ ಏನಿದೆ ಆ ಸ್ಟೇಷನ್ ಒಳಭಾಗದಲ್ಲಿದ್ದೀವಿ. ಇಲ್ಲೂ ಕೂಡ ಬೆಳಗ್ಗೆಯಿಂದಲೂ ಕೂಡ ಆಟೋ ಗ್ಯಾಸ್ನ ಫಿಲ್ ಮಾಡಲಿಕ್ಕೆ ನೂರಾರು ಆಟೋಗಳು ಇಲ್ಲಿ ನೆರೆದಿರುವಂಥದ್ದು. ಇಲ್ಲಿ ಬೆಳಗ್ಗೆ ಒಂದು ಸ್ವಲ್ಪ ಗಲಾಟೆ ಆಗಿರೋದ್ರಿಂದ ಇಲ್ಲಿ ಒಂದಿಷ್ಟು ಪೊಲೀಸರನ್ನು ಕೂಡ ಭದ್ರತೆಗೆ ಒಂದಿಷ್ಟು ಅವ್ರನ್ನ ನೇಮಕ ಮಾಡಿರುವಂಥದ್ದು. ನಾವೀಗ ವಿಜುವಲ್ನಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಒಂದು 5ರಿಂದ 6 ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಆಟೋ ಚಾಲಕರು ಮತ್ತು ಗ್ಯಾಸ್ ಸಿಬ್ಬಂದಿಯ ಜೊತೆಗೆ ನಡೆದ ಗಲಾಟೆ ಬಳಿಕ ಈಗ ಪೊಲೀಸರನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿ ಭದ್ರತೆಯನ್ನು ಕೈಗೊಳ್ಳೋದ್ರ ಜೊತೆಗೆ ಮತ್ತು ಇಲ್ಲಿ ಆಟೋ ಚಾಲಕರು ಮತ್ತು ಏನು ಬಂಕ್ ಸಿಬ್ಬಂದಿಯ ಜೊತೆಗಿನ ಗಲಾಟೆಯನ್ನು ಕೂಡ ಒಂದು ನಿಯಂತ್ರಣ ಮಾಡಲಿಕ್ಕೆ ಇಲ್ಲಿ ಅವ್ರನ್ನ ನಿಯೋಜನೆ ಮಾಡಿರುವಂಥದ್ದು. ಈಗ 89 ರೂಪಾಯಿ ಗ್ಯಾಸನ್ನು ಕೊಡ್ತಾ ಇರುವಂಥದ್ದು. ಈಗ ನಿಮಗೆ ಇಲ್ಲಿ ನೆರೆದಿರುವಂತಹ ಒಂದು ಕ್ಯೂ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಮಾಗಡಿ ರಸ್ತೆಯ ಟೋಲ್ ಗೇಟ್ ಏನಿದೆ ಅಲ್ಲಿಯ ಗ್ಯಾಸ್ ಬಂಕ್ನಿಂದ ನೀವು ಈ ಕಡೆ ನೋಡ್ಬೋದು. ಇಲ್ಲಿ ಶನೇಶ್ವರ ಟೆಂಪಲ್ನಿಂದ ಹಿಡಿದು ಸುಮಾರು ಏನು ಈ ಹೊಸಹಳ್ಳಿ ಮೆಟ್ರೋ ಸ್ಟೇಷನ್ ಏನಿದೆ ಅದಕ್ಕಿಂತ ಹೆಚ್ಚಿನ ಒಂದು ಹಿಂದೆವರೆಗೂ ಈ ಆಟೋಗಳು ಕ್ಯೂ ಆಗಿ ನಿಂತಿರುವಂಥದ್ದು. ನಾವೀಗ ಏನು ವಿಜುವಲ್ನಲ್ಲಿ ತೋರಿಸ್ತಾ ಹೋಗ್ತಿದ್ದೀನಿ. ಇದು ಕಳೆದ 3 ದಿನಗಳಿಂದಲೂ ಕೂಡ ಇದೇ ರೀತಿಯ ಸನ್ನಿವೇಶ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಬೇರೆ ಕಡೆ ಆಟೋ ಗ್ಯಾಸ್ ಸಿಗದ ಹಿನ್ನೆಲೆ ಏನು ಈಗ ಮಾಗಡಿ ರೋಡ್ನಲ್ಲಿರುವಂತಹ ಭಾರತ್ ಆಟೋ ಗ್ಯಾಸ್ ಏನಿದೆ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಕೂಡ ಬರ್ತಾ ಇದ್ದಾರೆ. ಇಲ್ಲಿ ಆಟೋ ಚಾಲಕರು ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಸರ್, ಯಾವಾಗಿಂದ ಸಮಸ್ಯೆ ಆಗ್ತಾ ಇದೆ ಸರ್ ಇಲ್ಲಿ? ಏನು ಸಮಸ್ಯೆ? ರೇಟ್ಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ಗೌರ್ಮೆಂಟಿಂದ ಜಾಸ್ತಿ ಮಾಡ್ತಾ ಇದ್ದಾರಾ? ಇಲ್ಲ ಇವ್ರು ಮಾಡ್ತಾರ ಜಾಸ್ತಿ? ಲೆಕ್ಕಾಚಾರನೇ ಇಲ್ಲ ಅವ್ರಿಗೆ. ಏನು ಬೇಕಾ ಜಾಸ್ತಿ ಮಾಡೋದು. ಯಾರು ಕೇಳೋರಿಲ್ಲನಾ? ರೇಟ್ ಜಾಸ್ತಿ 125 ರೂಪಾಯಿ. ಎಲ್ಲಿಂದ ತೊಗೊಂಬರೋಣ ಹೇಳ್ರಿ. ಕಸ್ಟಮರ್ಗೆ 10 ರೂಪಾಯಿ 20 ರೂಪಾಯಿ ಜಾಸ್ತಿ ಕೇಳ್ರೆ ಕೊಡೋಲ್ಲ. ಏನಿಗೆ ಕೊಡ್ಬೇಕಂತಾರೆ? ಏನು ಹೇಳೋಣ? ಇವತ್ತು ಏನಿಲ್ಲ, ದಿನನಿತ್ಯ ಜೀವನ ಮಾಡೋದನ್ನೇ ಅನುಭವಿಸ್ತಾ ಇದ್ದೀವಿ. ಆಟೋ ಇದರಿಂದ ಇವತ್ತೆಲ್ಲ ಗಂಟೆಗಟ್ಟಲೆ ಕ್ಯೂಲ್ ನಿಂತಿದ್ದೀವಿ. ನೂರಾರು ಆಟೋಗಳು ಸತ್ತಿ ಸಾಲಲ್ಲಿ ನಿಂತು ಪ್ರತಿ ಬಾರಿನೂ ಅನುಭವಿಸ್ತಾ ಇದ್ದೀವಿ. ಒಂದು ಮೀಟಿಂಗು ಕೂಡ ಅರೇಂಜ್ ಮಾಡಿಲ್ಲ ಈ ರಾಜಕಾರಣಿಗಳು. ಸರ್ಕಾರಕ್ಕೆ ಆಗ್ರಹ ಮಾಡೋದಿಷ್ಟೇ, ಕೊಲ್ಲಿ ರಾಷ್ಟ್ರಗಳ ಯುದ್ಧ ನೆಪ ಹೇಳ್ಕೊಂಡು ನೀವು ಯಾವುದೇ ಕಾರಣಕ್ಕೂ ಇದನ್ನು ಮುಂದೂಡಬೇಡಿ. ನಾವು ದಯಮಾಡಿ ಈ ಒಂದು ಪರಿಹಾರನ ನೀವು ಬಗೆಹರಿಸಬೇಕು ಅಂತ ನಾವು ಆಗ್ರಹಿಸ್ತೀವಿ ಸರ್. ಶಿವಕುಮಾರ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.